ಹಲೋ ಎವ್ರಿವನ್, ಇದು ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್. ನಾನು ಶರ್ಮಿತಾ ಶೆಟ್ಟಿ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸೌಂಡ್ ಮಾಡಿದ್ದು ಖ್ಯಾತ ಸ್ಟ್ಯಾಂಡಪ್ ಕಾಮಿಡಿಯನ್ ಪ್ರಣೀತ್ ಮೋರೆ ಅವರ ಶೋನಲ್ಲಿ ₹370 ಬಿರಿಯಾನಿ ಪೇಮೆಂಟ್ ಬಗ್ಗೆ ಆಡಿದಂಥ ಮಾತುಗಳು. ಆ ಶೋನಲ್ಲಿ ಅವತ್ತು ಹಿಮಾಂಶು ಅನ್ನೋ ವ್ಯಕ್ತಿ ಪಾಲ್ಗೊಂಡಿರ್ತಾರೆ. ತಾನೊಂದು ಡೇಟ್ಗೆ ಹೋದಾಗ, ಹುಡುಗಿನ ಕರ್ಕೊಂಡು ಹೋದಾಗ ಬಿರಿಯಾನಿಯನ್ನು ಆರ್ಡರ್ ಮಾಡಿರ್ತೀನಿ, ಅದಕ್ಕೆ ನಾನು ₹370 ಪೇ ಮಾಡಿರ್ತೀನಿ, ಮತ್ತು ಆ ಬಿಲ್ಲನ್ನು ಅಂದರೆ ಆ ದುಡ್ಡನ್ನು ಆಕೆಯಿಂದ ರಿಕವರ್ ಹೇಗಾದರೂ ಮಾಡ್ಕೊಳ್ಬೇಕು ಅಂಥೇಳಿ ಆಕೆಯನ್ನು ಬಳಕೆ ಮಾಡ್ಕೊಂಡಿದ್ರ ಬಗ್ಗೆ ಆತ ಆಡಿದಂಥ ಅಶ್ಲೀಲ ಮಾತುಗಳು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿತ್ತು ಮತ್ತು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಆ ಕ್ಲಿಪ್ಪಿಂಗ್ ವೈರಲ್ ಆಯಿತು, ಆ ಶೋನಲ್ಲಿ ಪಾಲ್ಗೊಂಡವ್ರ ಬಗ್ಗೆನೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಯಿತು. ಅಂದರೆ ಅಲ್ಲಿದ್ದವ್ರು ಯಾರೂ ಅವನ ಮಾತಿಗೆ ಆಪೋಸೇ ಮಾಡಲಿಲ್ಲ. ಮತ್ತು ಪ್ರಣೀತ್ ಮೋರೆನೂ ಅಷ್ಟೇ, ಒಂಥರ ಎನ್ಕರೇಜ್ ಮಾಡೋ ಥರ, ಆತನ ಮಾತುಗಳನ್ನು ಎಂಟರ್ಟೈನ್ ಮಾಡೋ ಥರ ಒಂದಿಷ್ಟು ಪ್ರಶ್ನೆಗಳನ್ನು ಮತ್ತೆ ಕೇಳ್ತಾ ಹೋಗ್ತಾರೆ, ಅದನ್ನು ಎಂಜಾಯ್ ಮಾಡ್ತಾರೆ, ನಗ್ತಾರೆ ಅಲ್ಲಿದ್ದವ್ರು ಎಲ್ಲರೂ ಕೂಡ. ಹಾಗಾಗಿ ಅಲ್ಲಿದ್ದವರ ಮನಸ್ಥಿತಿನ ಬಗ್ಗೆ ತುಂಬಾ ಒಂದು ಆಕ್ರೋಶ ವ್ಯಕ್ತವಾಗಿರುತ್ತೆ, ಟೀಕೆಗೆ ಕಾರಣವಾಗಿರುತ್ತೆ. ಎಲ್ಲ ಬೆಳವಣಿಗೆ ಆಗ್ತಿದ್ದಂಗೆ ಪ್ರಣೀತು ಸಾರಿ ಕೇಳ್ತಾರೆ, ಆ ಮಾತುಗಳನ್ನು ಆಡಿದಂಥ ಹಿಮಾಂಶು ಕೂಡ ಸಾರಿಯನ್ನು ಕೇಳ್ತಾರೆ. ಅದಾದಮೇಲೆ ಡೇಟ್ಗೆ ಹೋದಂಥ ಸಂದರ್ಭದಲ್ಲಿ ಯಾರು ಬಿಲ್ ಪೇ ಮಾಡಬೇಕು, ಯಾವಾಗಲೂ ಹುಡುಗರೇ ಪೇ ಮಾಡಬೇಕಾ, ಹುಡುಗಿರು ಸಾಮರ್ಥ್ಯ ಇಲ್ವಾ, ಈಗ ಕೆಲಸಕ್ಕೆ ಹೋಗಲ್ವಾ, ಯಾಕಿಂಥ ಮಾತುಗಳನ್ನು ನಾವು ಆಡಿಸ್ಕೊಳ್ಬೇಕು ಅಂತಲೂ ಕೂಡ ಹುಡುಗಿರು ಒಂದಿಷ್ಟು ವಾದವನ್ನು ಮಾಡ್ತಾ ಇದ್ದಾರೆ. ಪ್ರಣೀತ್ ತನ್ನ ಜವಾಬ್ದಾರಿಯನ್ನು ಮರೆತು ಈ ವಿಷಯನೂ ಕೂಡ ಕಾಮಿಡಿಯಾಗಿ ಟ್ರೀಟ್ ಮಾಡಿರೋದು ಇಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಮತ್ತು ಹಿಮಾಂಶು ಹೇಳಿದಂಥ ಸಂದರ್ಭದಲ್ಲಿ ಪ್ರಣೀತ್ ಅಟ್ಲೀಸ್ಟ್ ಇದಕ್ಕೆ ಬ್ರೇಕ್ ಹಾಕ್ಬೋದಾಗಿತ್ತು. ಆತನ ಮಾತಿಗೆ ಎಂಟರ್ಟೈನ್ ಮಾಡೋ ಥರ ಒಂದಿಷ್ಟು ಪ್ರಶ್ನೆಗಳನ್ನು ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಹೋಗಿದ್ದು, ಅದನ್ನು ಎಂಜಾಯ್ ಮಾಡಿದ್ದು ಕೂಡ ಟೀಕೆಗೆ ಕಾರಣವಾಗಿತ್ತು. ಅಂದರೆ ಪ್ರಣೀತ್ ಈಗ ಸಾರಿ ಕೇಳುವಾಗ ಹೇಳ್ಕೊಂಡಿರೋದು, ನಿಮ್ಮ ಟೀಕೆಗಳಿಗೆ ನಾನು ಅರ್ಹನಿದ್ದೀನಿ, ಹೌದು ನಾನು ಮಾಡಿದ ತಪ್ಪಿದೆ, ನಾನು ಕೂಡ ಅವಹೇಳನಕಾರಿಯಾಗಿ ಆತ ಹೇಳಿದಾಗ ಒಂದಿಷ್ಟು ಕಮೆಂಟ್ಗಳನ್ನು ಮಾಡಿದೆ, ಕ್ವಶನ್ಗಳನ್ನು ಕೇಳ್ತಾ ಹೋದೆ. ಆ ಟೈಮ್ನಲ್ಲಿ ಅಲ್ಲಿದ್ದ ಜನ ಕೂಡ ನಗಾಡ್ತಾ ಹೋದರು. ಅದು ಮತ್ತಷ್ಟು ಪ್ರೇರಣೆ ಆಗ್ತಾ ಹೋಯಿತು, ಇನ್ನಷ್ಟು ಕ್ವೆಶ್ಚನ್ ಕೇಳೋಣ, ಆತ ಏನು ಹೇಳ್ತಾನೆ ಬಾಯಿ ಬಿಡಿಸೋಣ ಅಂಥೇಳಿ ಅತಿರೇಕಕ್ಕೆ ಹೋಯಿತು. ಆ ಪಾಯಿಂಟ್ ಆಫ್ ಟೈಮ್ನಲ್ಲಿ ನಾನು ವಿವೇಚನೆಯನ್ನೇ ಕಳ್ಕೊಂಡ್ಬಿಟ್ಟೆ. ಅಂದರೆ ಬಾಯಿಗೆ ಬಂದಿದ್ದ ಪ್ರಶ್ನೆಗಳನ್ನು ಕೇಳಿದೆ, ನನ್ನ ತಲೆ ಆ ಟೈಮ್ನಲ್ಲಿ ಓಡಲಿಲ್ಲ. ಜನ ನಗ್ತಿದ್ದಾರೆ, ಇನ್ನಷ್ಟು ನಗಿಸ್ಬೇಕು ಅನ್ನೋದಷ್ಟೇ ಆ ಸಂದರ್ಭದಲ್ಲಿ ನನ್ನ ತಲೆಯಲ್ಲಿ ಇದ್ದಿದ್ದು. ವಿವೇಚನೆಯನ್ನು ಕಳ್ಕೊಂಡ್ಬಿಟ್ಟೆ. ನನ್ನ ನಡವಳಿಕೆ ಆ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಸರಿಯಾಗಿರಲಿಲ್ಲ. ನಾನು ಎಲ್ರಿಗೂ ಸಾರಿ ಕೇಳ್ತೀನಿ, ಮತ್ತೊಮ್ಮೆ ನನ್ನ ಕಂಟೆಂಟ್ ಮುಖೇನ ನಿಮ್ಮನ್ನು ನಗಿಸೋದಕ್ಕೆ ಅವಕಾಶ ಮಾಡಿಕೊಡಿ, ಇದನ್ನು ಮರೀರಿ, ಸಾರಿ ಅಂತ ಕೇಳಿದ್ದಾರೆ. ಸಾರಿ ಏನೋ ಕೇಳಿದ್ದಾರೆ, ಬಟ್ ಇಲ್ಲಿಗೆ ಈ ಮ್ಯಾಟರ್ ನಿಂತಿಲ್ಲ. ಗಂಭೀರವಾಗಿ ಮಹಿಳಾ ಆಯೋಗನೂ ಕೂಡ ಈ ಪ್ರಕರಣವನ್ನು ಗಮನಿಸಿದೆ. ಈ ಕ್ಲಿಪ್ಪಿಂಗ್ಗಳು ವೈರಲ್ ಆಗ್ತಾ ಇದ್ದಂಗೆ, ಆ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಂಗೆ ಮಹಿಳಾ ಆಯೋಗ ಕೂಡ ಈ ಪ್ರಕರಣದಲ್ಲಿ ಎಂಟ್ರಿ ಆಗಿದೆ. ಅಲ್ಲಿ ಯಾರೆಲ್ಲ ಪ್ರಮುಖರಿದ್ರು ಅಂದರೆ ಈ ಶೋ ನಡೆಸಿದಂಥ ಪ್ರಣೀತ್ ಮೋರೆ ಇರ್ಬೋದು, ಶೋನಲ್ಲಿ ₹370 ಬಿರಿಯಾನಿ ಬಗ್ಗೆ ಮಾತನಾಡಿದಂಥ ಹಿಮಾಂಶು ಇರ್ಬೋದು, ಮತ್ತು ಇನ್ನೂ ಕೆಲವರಿಗೆ ಅಲ್ಲಿ ನೋಟಿಸನ್ನು ಇಶ್ಯೂ ಮಾಡಲಾಗಿದೆ. ಮತ್ತು ಈ ಪ್ರಕರಣದಲ್ಲಿ FIR ಕೂಡ ಆಗಿದೆ. ಮತ್ತು ಮಹಾರಾಷ್ಟ್ರ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ. ಹಾಗಾಗಿ ಸೂಕ್ತ ರೀತಿಯಲ್ಲಿ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತಲೂ ಕೂಡ ಆದೇಶವನ್ನು ಕೊಟ್ಟಿದೆ. ಮತ್ತು ಪರ್ಟಿಕ್ಯುಲರ್ ಆಗಿ ಇದು ಸೋಷಿಯಲ್ ಮೀಡಿಯಾದಲ್ಲಿ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಆದಂಥ ಒಂದು ಘಟನೆ, ಅಂದರೆ ಅದು ವೈರಲ್ ಆಗ್ತಾ ಇದೆ ಕ್ಲಿಪ್ಪಿಂಗ್. ಆ ಬಗ್ಗೆ ಪೊಲೀಸರು ಈಗ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಸೈಬರ್ ಟೀಮ್ಗೆ ಈ ತನಿಖೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಮುಂದುವರೆದು ತುಂಬ ಜನ ಅದ್ರ ಬಗ್ಗೆ ಟೀಕೆಗಳನ್ನು ಮಾಡ್ತಾ ಇದ್ದಾರೆ, ಅಪೋಸ್ ಮಾಡ್ತಾ ಇದ್ದಾರೆ, ಹಿಂಗೆ ಮಾತಾಡಬಾರ್ದಾಗಿತ್ತು, ಇದು ಹಾಸ್ಯನಾ ಅಂತ ಪ್ರಶ್ನೆಗಳನ್ನು ಮಾಡ್ತಾ ಅಲ್ಲಿದ್ದವರ ಮನಸ್ಥಿತಿ ಬಗ್ಗೆನೂ ಪ್ರಶ್ನೆ ಮಾಡ್ತಿದ್ರೆ. ಇನ್ನೊಂದು ಕಡೆ ವಿಡಿಯೋದ ಸತ್ಯಾಸತ್ಯತೆಯನ್ನು ಪೊಲೀಸರು ತಿಳ್ಕೋಬೇಕು, ಅಫಿಷಿಯಲ್ ಆಗಿ ಅದನ್ನು ಕನ್ಫರ್ಮೇಷನ್ ಮಾಡ್ಕೋಬೇಕಾಗತ್ತೆ ಆ ವೈರಲ್ ವಿಡಿಯೋ ಬಗ್ಗೆ. ಹಾಗಾಗಿ ಸೈಬರ್ ಟೀಮ್ ಕೂಡ ಸದ್ಯಕ್ಕೆ ಈ ಪ್ರಕರಣದ ಮೇಲೆ, ಆ ವಿಡಿಯೋ ಮೇಲೆ ಸತ್ಯಾಸತ್ಯತೆಯನ್ನು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ FIR ಆಗಿರೋದ್ರಿಂದ ಮಹಾರಾಷ್ಟ್ರ ಸರ್ಕಾರ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿರೋದ್ರಿಂದ ಮುಂದೆ ಈ ಪ್ರಕರಣ ಯಾವ್ಯಾವ ತಿರುವುಗಳನ್ನು ಪಡ್ಕೊಳ್ಳುತ್ತೆ, ಆಯಾಮಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಸದ್ಯಕ್ಕೆ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಂಥ ಹಿಮಾಂಶುನೂ ಸಾರಿ ಕೇಳಿದ್ದಾರೆ. ಮತ್ತು ಈ ಸ್ಟ್ಯಾಂಡಪ್ ಶೋನ ನಡೆಸಿದಂಥ ಸ್ಟ್ಯಾಂಡಪ್ ಕಾಮಿಡಿಯನ್ ಪ್ರಣೀತ್ ಮೋರೆ ಕೂಡ ಸಾರಿ ಕೇಳಿದ್ದಾರೆ. ಬಟ್ ಇಲ್ಲಿಗೆ ಅಂತೂ ಈ ಪ್ರಕರಣ ನಿಲ್ಲಲ್ಲ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ಯಾವ ಥರ ಕ್ರಮಗಳಾಗಬೇಕು ಅನ್ನೋ ಕುರಿತಂತೆ ನೀವು ಕಮೆಂಟ್ ಮುಖೇನ ತಿಳಿಸಿ. ನ್ಯೂಸ್ 18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.